ಆಚಾರ್ಯ ಆಚಾರ್ಯ ಹೇಳಿ. ಒಂಚೂರು ರೆಕಾರ್ಡ್ ಆಗ್ಬೇಕಿತ್ತು ಅದಕ್ಕೆ ರೆಕಾರ್ಡಿಂಗ್ ಜ್ಞಾಪಿಸ್ಬಿಟ್ಟು ಇದ್ ಮಾಡಿದೆ. ಸರಿ ಸರ್. ಹ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಎಲ್ಲ ಶಾಸ್ತ್ರಗಳ ಅರ್ಥವನ್ನ ನಿರ್ಣಯ ಮಾಡುವಂತಹ ಒಂದು ಶ್ರೇಷ್ಠವಾದಂತಹ ಅಧ್ಯಾಯ. ಇಂತಹ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ತಾವು ಮೊದಲಿಗೆ ಭಗವಂತನ ಒಂದು ಸೃಷ್ಟಿಯ ಮೊದಲಿರುವಂತಹ ವಿಚಾರವನ್ನು ತಿಳಿಸಿ, ಸೃಷ್ಟಿಯ ಕೊನೆಯ ಭಾಗದಲ್ಲಿ ಭಗವಂತ ಇಚ್ಛೆಯನ್ನು ಪಟ್ಟ, ಸೃಷ್ಟಿಯನ್ನು ಮಾಡಬೇಕು ಅಂತ ಇಚ್ಛೆಯನ್ನು ಪಟ್ಟ, ತನ್ನ ಉದರದಲ್ಲಿ ಇರತಕ್ಕಂತಹ ಸೃಷ್ಟಿಗೆ ಯೋಗ್ಯರಾದಂತಹ ಜೀವರಾಶಿಗಳು ಹುಟ್ಟಲಿಕ್ಕೆ ಯಾರು ಯೋಗ್ಯರಿದ್ದಾರೆ ಅಂದ್ರೆ ಮುಕ್ತರು ಯೋಗ್ಯರಲ್ಲ ಹುಟ್ಟಲಿಕ್ಕೆ, ಅವರನ್ನು ಬಿಟ್ಟು ಅಂತ ಅರ್ಥ. ಹುಟ್ಟಲಿಕ್ಕೆ ಯಾರು ಯೋಗ್ಯರಿದ್ದಾರೋ ಅಂತಹ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಬೇಕು ಅಂತ ಭಗವಂತ ಇಚ್ಛೆಯನ್ನ ಮಾಡಿದ. ಇಚ್ಛೆಯನ್ನ ಮಾಡಿ ಆ ಸೃಷ್ಟಿಯನ್ನು ಮಾಡಬೇಕು ಅಂತ ಆ ರೀತಿಯಾಗಿ ಎಲ್ಲ ಜೀವರಾಶಿಗಳನ್ನ ನೋಡಿ ತಾನು ಮುಂದೆ ಆ ಕ್ರೀಡೆಯನ್ನ ಮಾಡ್ತಾನೆ ಅಂತ ತಿಳಿಸಿಕೊಟ್ಟು, ಮೊಟ್ಟ ಮೊದಲಿಗೆ ಭಗವಂತ ಆ ಸೃಷ್ಟಿ ಕಾರ್ಯವನ್ನ ಮಾಡಬೇಕಾದರೆ ಏನು ತಾನು ಕೆಲಸವನ್ನ ಮಾಡಿದ, ಏನು ಕಾರ್ಯವನ್ನ ಮಾಡಿದ ಅಂತಂದ್ರೆ 6ನೇ ಶ್ಲೋಕದಲ್ಲಿ ತಿಳಿದಂತೆ ಭಗವಂತ ಮೊದಲಿಗೆ ತನ್ನದೇ ಆದಂತಹ ಒಂದು ರೂಪವನ್ನ ತಾನು ಹೊರಗೆ ತೆಗೆದ. ಮೂಲ ರೂಪ ನಾರಾಯಣ ರೂಪದಿಂದ ತನ್ನದೇ ಆದಂತಹ ಒಂದು ರೂಪ ವಾಸುದೇವ ಅಂತ ಹೆಸರಿನ ಒಂದು ರೂಪ. ಈ ರೂಪವನ್ನ ಭಗವಂತ ಅದನ್ನ ಹೊರಗೆ ತೆಗೆದ ಶುದ್ಧ ಸೃಷ್ಟಿ ಅಂತ ಕರೆಯೋದಿದನ್ನ. ಅಂದ್ರೆ ದೇವರು ತನ್ನನ್ನು ತಾನೇ ಸೃಷ್ಟಿ ಮಾಡಿಕೊಂಡ ಅಂದ್ರೆ ಅವತಾರ ಮಾಡಿದ, ಭಗವಂತ ಒಂದು ರೂಪದಿಂದ ಅವತಾರ ಮಾಡಿದ. ಇದನ್ನ ಶುದ್ಧ ಸೃಷ್ಟಿ ಅಂತ ಕರೆದದ್ದು. ಅದೇ ರೀತಿಯಾಗಿ ಲಕ್ಷ್ಮೀದೇವಿಗೂ ಭಗವಂತ ಆಜ್ಞೆಯನ್ನ ಮಾಡಿದ್ದು, ನೀನು ಈ ಒಂದು ಸೃಷ್ಟಿಯ ಕಾರ್ಯದೊಳಗೆ ನೀನು ನನ್ನ ಸೇವೆಯನ್ನ ಮಾಡಬೇಕು, ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು ಅಂತ ಭಗವಂತ ತಾನು ಲಕ್ಷ್ಮೀದೇವಿಗೆ ಹೇಳಿದ್ದಕ್ಕೆ ಲಕ್ಷ್ಮೀದೇವಿಯು ಕೂಡ ಒಂದು ಮಾಯಾ ಎಂಬುವಂತಹ ಹೆಸರಿನಿಂದ ಆ ರೂಪದಿಂದ ಲಕ್ಷ್ಮೀದೇವಿಯು ಕೂಡ ರೂಪವನ್ನ ತಾಳಿದ್ಲು, ಅವತಾರವನ್ನ ಮಾಡಿದ್ಲು. ಈ ರೀತಿಯಾಗಿ ಮೊದಲಿಗೆ ಭಗವಂತ ಸೃಷ್ಟಿಯನ್ನು ಮಾಡುವಾಗ ಈ ಎರಡು ರೂಪ, ಒಂದು ಭಗವಂತನ ರೂಪ ತಾನು ಒಂದು ರೂಪದಿಂದ ಹೊರಗೆ ಬಂದ, ಲಕ್ಷ್ಮೀದೇವಿಯು ಕೂಡ ಒಂದು ಮಾಯಾ ಎಂಬುವಂತ ಹೆಸರಿನಿಂದ ಹೊರಗೆ ಬಂದ್ಲು. ಈ ಮಾಯಾ ಒಂದು ಸೃಷ್ಟಿ ಅಂದ್ರೆ ಇದನ್ನ ಹೇಳಿದ್ದು 4 ಸೃಷ್ಟಿಯಲ್ಲಿ ಲಕ್ಷ್ಮೀದೇವಿಯ ಸೃಷ್ಟಿ ಅಂದ್ರೆ ಅದು 2ನೇ ಸೃಷ್ಟಿ. ಪರಾಧೀನ ವಿಶೇಷ ಅವಾಪ್ತಿ ರೂಪವಾದದ್ದು ಅಂದ್ರೆ ಲಕ್ಷ್ಮೀದೇವಿಯ ಸೃಷ್ಟಿಯನ್ನು ಮಾಡಿದ ಭಗವಂತ ಅಂದ್ರೆ ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವಳು ಕೂಡ ಇದ್ದೇ ಇದ್ದಾಳೆ. ಅವಳ ಸೃಷ್ಟಿ ಆಗೋದು ಅಂದ್ರೆ ಭಗವಂತ ಲಕ್ಷ್ಮೀದೇವಿಗೆ ಈ ಪ್ರಕೃತಿಯ ಸ್ವಾಮಿತ್ವವನ್ನ, ಪ್ರಕೃತಿ ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕಾದ್ರೆ ಪ್ರಕೃತಿಯನ್ನ ತೆಗೆದುಕೊಂಡು ಸೃಷ್ಟಿಯನ್ನು ಮಾಡಬೇಕು. ಆ ಪ್ರಕೃತಿಗೆ ನೀನು ನಿಯಾಮಕಳು, ಇದನ್ನು ನಿನ್ನ ಅಧೀನದಲ್ಲಿಟ್ಟುಕೊಂಡು, ಮುಖ್ಯವಾಗಿ ಭಗವಂತನ ಅಧೀನ, ತದನಂತರದಲ್ಲಿ ನಿನ್ನ ಅಧೀನದಲ್ಲಿ ಇಟ್ಟುಕೊಂಡು ಎಲ್ಲ ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕು ಅಂತ ಭಗವಂತ ಏನು ಒಪ್ಪಿಸಿದನಲ್ಲ ಅದೇ ಲಕ್ಷ್ಮೀದೇವಿಗೆ ಸೃಷ್ಟಿ. ಹೀಗೆ ಮೊದಲಿಗೆ ಆದದ್ದು. ಮತ್ತೆ ಏನಾಯ್ತು, ಮತ್ತೆ ಭಗವಂತ ಸೃಷ್ಟಿಯನ್ನು ಮಾಡುವುದಕ್ಕಾಗಿ ಏನು ಮಾಡಿದ ಎಂಬುದನ್ನ ಶ್ರೀಮದಾಚಾರ್ಯ ತಿಳಿಸಿಕೊಡುತ್ತಾರೆ. ಟಿಪ್ಪಣಿಕಾರರು ಮತ್ತೆ ಹೇಳ್ತಾರೆ, ಪುನಃ ಶುದ್ಧಾಂ ಸೃಷ್ಟಿಂ ಆಹ. ಮತ್ತೊಂದು ಶ್ರೀಮದಾಚಾರ್ಯರು ಭಗವಂತನ ಮತ್ತೊಂದು ಶುದ್ಧವಾದಂತಹ ಸೃಷ್ಟಿಯನ್ನ ಹೇಳ್ತಾ ಇದ್ದಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಅವತಾರ ಅಂದ್ರೆ ಶುದ್ಧ ಸೃಷ್ಟಿ ಅಂತ ತಿಳಿದುಕೊಳ್ಳಬೇಕು, 1ನೇ ಸೃಷ್ಟಿ. ಲಕ್ಷ್ಮೀದೇವಿ ಅವತಾರ ಅಂದ್ರೆ ಅದು 2ನೇ ಸೃಷ್ಟಿ. ಜೀವರ ಒಂದು ಸೃಷ್ಟಿ ಅಂದ್ರೆ ದೇಹ ಸಂಬಂಧ ಮತ್ತು ಜಡ ಪದಾರ್ಥಗಳ ದೇಹಾದಿಗಳ ಸೃಷ್ಟಿ ಅಂದ್ರೆ ಅದು ಇಲ್ಲದೇ ಇದ್ದದ್ದು ಹುಟ್ಟೋದು ಅಂತ ಅರ್ಥ. ಈ ರೀತಿಯಾಗಿ ಈಗ ಭಗವಂತನ ಒಂದು ಮತ್ತೊಂದು ಅವತಾರದ ವಿಚಾರವನ್ನ ಹೇಳ್ತಾ ಇದ್ದದ್ದಕ್ಕೆ ಅದು ಕೂಡ ಶುದ್ಧ ಸೃಷ್ಟಿಯೇನೆ. ಅದಕ್ಕಾಗಿ ಅವತಾರಕ್ಕೆ ಏನು ಕೊಡುವಾಗ ಪುನಃ ಶುದ್ಧಾಂ ಸೃಷ್ಟಿಂ ಆಹ ಅಂತ ಅವತಾರಕ್ಕೆ ಏನು ಕೊಡ್ತಾರೆ ಈ 7ನೇ ಶ್ಲೋಕಕ್ಕೆ. ನೋಡಿ, 7ನೇ ಶ್ಲೋಕದಲ್ಲಿಯೂ ಕೂಡ ಭಗವಂತನ ಮತ್ತೊಂದು ಶುದ್ಧವಾದಂತಹ
ಸೃಷ್ಟಿಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ 2 ರೂಪವನ್ನ ತಿಳಿಸಿಕೊಡ್ತಾರೆ. ಶುದ್ಧವಾದಂತಹ ಸೃಷ್ಟಿ, ಒಟ್ಟು 4. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳಿ ವಾಸುದೇವ ರೂಪದ ಶುದ್ಧ ಸೃಷ್ಟಿಯ ಬಗ್ಗೆ 6ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. 7ನೇ ಶ್ಲೋಕದಲ್ಲಿ ಇನ್ನೆರಡು ರೂಪಗಳ ಶುದ್ಧ ಸೃಷ್ಟಿಯನ್ನ ತಿಳಿಸಿಕೊಡ್ತಾರೆ, ಮತ್ತು ಲಕ್ಷ್ಮೀದೇವಿಯ ಸೃಷ್ಟಿಯನ್ನ. ನೋಡ್ರಿ 7ನೇ ಶ್ಲೋಕ. ಸಂಕರ್ಷಣಶ್ಚ ಸ ಬಭೂವ ಸಂಕರ್ಷಣಶ್ಚ ಸ ಬಭೂವ ಪುನಃ ಸುನಿತ್ಯಃ ಪುನಃ ಸುನಿತ್ಯಃ ಸಂಹಾರ ಕಾರಣವಪುಸ್ತದನುಜ್ಞಯೈವ ಸಂಹಾರ ಕಾರಣವಪುಸ್ತದನುಜ್ಞಯೈವ ದೇವಿ ಜಯೇತ್ಯನುಬಭೂವ ದೇವಿ ಜಯತ್ಯನುಬಭೂವ ಸೃಷ್ಟಿಹೇತೋಃ ಸೃಷ್ಟಿಹೇತೋಃ ಪ್ರದ್ಯುಮ್ನತಾಮುಪಗತಃ ಪ್ರದ್ಯುಮ್ನತಾಮುಪಗತಃ ಕೃತಿತಾಂ ಚ ದೇವಿ ಕೃತಿತಾಂ ಚ ದೇವಿ ಸಂಕರ್ಷಣಶ್ಚ ಸ ಬಭೂವ ಪುನಃ ಸುನಿತ್ಯಃ ಸಂಹಾರ ಕಾರಣವಪುಸ್ತದನುಜ್ಞಯೈವ ದೇವಿ ಜಯೇತ್ಯನುಬಭೂವ ಸ ಸೃಷ್ಟಿಹೇತೋಃ ಪ್ರದ್ಯುಮ್ನತಾಮುಪಗತ ಕೃತಿತಾಂ ಚ ದೇವಿ ಎಂಬುದಾಗಿ 7ನೆಯ ಶ್ಲೋಕ. ಪದವಿಭಾಗ. ಸಂಕರ್ಷಣಃ ಚ ಸಹ ಬಭೂವ ಪುನಃ ಸುನಿತ್ಯಃ. ಪುನಃ ಸುನಿತ್ಯಃ ಅಂತಿದೆ, ಪುನಃ ಸುನಿತ್ಯಃ. ಸಂಹಾರ ಕಾರಣ ವಪುಹು ಅಲ್ಲಿ ಬಿಡಿಸ್ಕೊಳ್ಬೇಕು. ತತ್ ತತ್ ಅನುಜ್ಞಯ ಏವ ಅಥವಾ ತದನುಜ್ಞಯ ಏವ ಅಲ್ಲಿ ಬಿಡಿಸ್ಕೊಳ್ರಿ. ಸಂಹಾರ ಕಾರಣ ವಪುಹು ತದನುಜ್ಞಯ ಏವ ದೇವಿ ಜಯ ಇತಿ ಅನುಬಭೂವ. ಜಯೇತ್ಯನುಬಭೂವ ಅಂತಿದೆ, ಜಯ ಇತಿ ಅನುಬಭೂವ ಸಹ ಸೃಷ್ಟಿಹೇತೋಃ ಪ್ರದ್ಯುಮ್ನತಾಂ ಉಪಗತಃ ಕೃತಿತಾಂ ಚ ದೇವಿ ಎಂಬುದಾಗಿ ಪದವಿಭಾಗ. ನೋಡಿ, ಹಿಂದೆ ವಾಸುದೇವ ಅಂತ ಭಗವಂತ ತನ್ನ ಮೂಲ ರೂಪದಿಂದ ಒಂದು ರೂಪವನ್ನ ತೆಗೆದ. ನೋಡಿ, ಈ ಎಲ್ಲ ರೂಪಗಳು ಕೂಡ, ಎಲ್ಲ ರೂಪಗಳನ್ನ ಭಗವಂತ ತಾಳಿದ್ಯಾಕೆ, ಅವತಾರವನ್ನ ಮಾಡಿದ್ಯಾಕೆ ಅಂತಂದ್ರೆ ತನ್ನ ಪ್ರಯೋಜನಕ್ಕಾಗಿ ಅಂತ ಸರ್ವಥಾ ಅಲ್ಲ, ಪರಪ್ರಯೋಜನಕ್ಕಾಗಿ ಅಂತ ಹಿಂದಿನ ಶ್ಲೋಕದಲ್ಲಿ ಅದನ್ನ ತಿಳಿಸಿದ್ದಾರೆ. ಭಗವಂತ ತಾನು ಅವತಾರವನ್ನ, ತಾನು ರೂಪವನ್ನ ತಾಳೋ, ತನ್ನ ಸೃಷ್ಟಿಯನ್ನ ಮಾಡಿಕೊಳ್ಳೋದು ಯಾಕೆ ಅಂತಂದ್ರೆ ಪರಪ್ರಯೋಜನಕ್ಕಾಗಿ, ಸಜ್ಜನರ ಒಂದು ಉದ್ಧಾರಕ್ಕಾಗಿ, ಅವರವರ ತಾರತಮ್ಯಕ್ಕೆ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಫಲವನ್ನ ಹೊಂದೋದಕ್ಕಾಗಿಯೇ ಭಗವಂತನ ಸೃಷ್ಟಿನೇ ಹೊರತು ತನ್ನ ಪ್ರಯೋಜನಕ್ಕಾಗಿ ಯತ್ಕಿಂಚಿತ್ತೂ ಇಲ್ಲ. ಸ್ವಲ್ಪವೂ ಕೂಡ ತನ್ನ ಪ್ರಯೋಜನಕ್ಕಾಗಿ ಇಲ್ಲ. ಭಗವಂತನಿಗೆ ಯಾರಿಂದಲೂ ಕೂಡ ಏನೂ ಆಗಬೇಕಾಗದ್ದಿಲ್ಲ. ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಸುಖಪೂರ್ಣನಾಗಿದ್ದಾನೆ, ಆನಂದಪೂರ್ಣನಾಗಿದ್ದಾನೆ. ಹೀಗಾಗಿ ಭಗವಂತನಿಗೆ ಯಾರಿಂದಲೂ ಕೂಡ ಯಾವುದರ ಅಪೇಕ್ಷೆಯೂ ಭಗವಂತನಿಗೆ ಇಲ್ಲ. ಹಿಂದೆ ವಾಸುದೇವ ಎಂಬುವಂತಹ ಹೆಸರಿನ ಒಂದು ಭಗವಂತನ ರೂಪವನ್ನು ಏನ್ ಹೇಳಿದಾರಲ್ಲ, ಅದು ಯಾಕೆ ಆದದ್ದು, ಆ ರೂಪವನ್ನ ಭಗವಂತ ಯಾಕೆ ಸೃಷ್ಟಿ ಮಾಡಿಕೊಂಡದ್ದು ಅಂತ ಅಲ್ಲಿ ಹೇಳಿದ್ದಾರೆ. ನಿಜ ಮುಕ್ತಿ ಪದ ಪ್ರದಾತ, ತನ್ನ ಭಕ್ತರಿಗೆ, ತನ್ನವರಿಗೆ ಮುಕ್ತಿ ಪದ, ಮೋಕ್ಷ ಎಂಬುವಂತಹ ಸ್ಥಾನವನ್ನ ಕೊಡುವುದಕ್ಕಾಗಿ ಈ ಒಂದು ರೂಪವನ್ನ ಭಗವಂತ ತಾಳಿದ್ದು. ಇದು ಪರಪ್ರಯೋಜನವೇ. ಹಾಗಾದ್ರೆ ಇಲ್ಲಿ ಸಂಕರ್ಷಣ ಎಂಬುವಂತಹ ಹೆಸರಿನ ಒಂದು ರೂಪವನ್ನು ಭಗವಂತ ಮೂಲ ರೂಪದಿಂದ ತಾನು ಸೃಷ್ಟಿಯನ್ನ ಪಡೆದುಕೊಳ್ತಾ ಇದ್ದಾನೆ, ಅಂದ್ರೆ ಅವತಾರವನ್ನು ಮಾಡ್ತಾ ಇದ್ದಾನೆ. ಸೃಷ್ಟಿ ಅಂದ ತಕ್ಷಣ ಏನೋ ತಪ್ಪು ತಿಳಿದುಕೊಳ್ಳಬೇಡಿ, ನಮ್ಮಂತ ಸೃಷ್ಟಿ ಅಲ್ಲ ಭಗವಂತನಿಗೆ. ಭಗವಂತನ ಸೃಷ್ಟಿ ಅಂದ್ರೆ ಶುದ್ಧ ಸೃಷ್ಟಿ.
ಯಾವುದೇ ರೀತಿಯಾದಂತಹ ಮೂಲ ರೂಪಕ್ಕೂ ಈ ರೂಪಕ್ಕೂ ವಿಕಾರ ಇಲ್ಲ. ವಿಕಾರ ಇಲ್ಲದೇನೆ ಲೀಲೆಯ ಜಗದ್ ಉಪಕಾರಕ್ಕಾಗಿ ಮಾತ್ರ ಅವತಾರವನ್ನ ಮಾಡಿದ್ದು, ಸೃಷ್ಟಿಯನ್ನ ಹೊಂದಿದ್ದು ಅಂತೆ ಅರ್ಥನೇ ಹೊರತು ನಮ್ಮಂತಹ ಸೃಷ್ಟಿಯನ್ನು ಸರ್ವತ ತಿಳಿಯಬೇಡಿ. ಈ ಸಂಕರ್ಷಣ ಎಂಬುವಂತಹ ರೂಪದ ಸೃಷ್ಟಿ ಯಾಕೆ ಆಯಿತು ಅಂತ ತಿಳಿಸಿಕೊಡ್ತಾರೆ. ಸಂಕರ್ಷಣಶ್ಚ ಸ ಬಭೂವ ಪುನಃ ಸುನಿತ್ಯ ಸಂಹಾರ ಕಾರಣವಪುಹು ತದನುಜ್ಞಯೈವ. ಸಂಕರ್ಷಣ ಎಂಬುವಂತಹ ಮತ್ತೊಂದು ರೂಪ ಮೂಲ ರೂಪದಿಂದ ಬಂತು, ಮೂಲ ರೂಪದಿಂದ ಹುಟ್ಟಿ ಬಂತು. ಇದು ರೂಪ ಎಂತಹದ್ದು ಅಂತಂದ್ರೆ ಸುನಿತ್ಯ ಅಂತ ತಿಳಿಸ್ತಾರೆ. ನಿತ್ಯವಾದಂತಹ ರೂಪ. ಎಲ್ಲವೂ ಕೂಡ ಇದೊಂದೇ ಅಂತ ಅರ್ಥ ಅಲ್ಲ. 4 ರೂಪಗಳು ಕೂಡ ಈ ಭಗವಂತನ ಮೂಲ ರೂಪಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ, ಏನೂ ಭೇದ ಇಲ್ಲ. ಹೀಗಾಗಿ ಆ ಮೂಲ ರೂಪ ಹೇಗೆ ನಿತ್ಯವೋ ಈ ರೂಪವೂ ಕೂಡ ನಿತ್ಯ. ನಿತ್ಯ ಅಂದ್ರೆ ಅರ್ಥ ಏನು? ನಿತ್ಯ ಅಂದ್ರೆ ಇದಕ್ಕೆ ನಾಶ ಇಲ್ಲ ಅಂತ ಅರ್ಥ. ಭಗವಂತನ ಈ 4 ರೂಪಗಳು, 4 ರೂಪಗಳಿಗೂ ಕೂಡ ನಾಶ ಇಲ್ಲ ಎಂಬುದನ್ನ ತಿಳಿದುಕೊಳ್ಳಬೇಕು. ಈ ರೂಪವನ್ನ ಭಗವಂತ ಇಂತಹ ರೂಪವನ್ನ ತಾಳಿದ್ದು ಯಾಕೆ ಅಂದ್ರೆ ಸಂಹಾರ ಕಾರಣವಪುಹು. ಭಗವಂತ ಈ ಸಂಕರ್ಷಣ ರೂಪ ಹೇಗಿದೆ ಅಂದ್ರೆ ಸಂಹಾರ ಕಾರಣವಪುಹು. ಸಂಹಾರ ತಿಳಿಸ್ತಾರೆ ನೋಡಿಲೆ. ಸಹ ನಾರಾಯಣ ಪುನಃ ಅಂದ್ರೆ ವಾಸುದೇವ ಅವತಾರಾನಂತರಂ ಪುನಃ ಅಂತಿದೆ ಶಬ್ದ. ಪುನಃ ಸುನಿತ್ಯ ಅಂತಿದೆಯಲ್ಲ, ಪುನಃ ಅಂತಂದ್ರೆ ಸಹ ಸಂಕರ್ಷಣ ಪುನಃ. ಸಹ ಸಂಕರ್ಷಣ ಅಂದ್ರೆ ಯಾರು? ಆ ನಾರಾಯಣನೇ ಸಂಕರ್ಷಣ. ಆ ನಾರಾಯಣನಾದಂತಹ ಸಂಕರ್ಷಣ ಪುನಃ ಸಂಕರ್ಷಣನಾದ ನಾರಾಯಣ ಮತ್ತೆ ಸಂಕರ್ಷಣನಾದ ಅಂದ್ರೆ ಮೊದಲಿಗೆ ವಾಸುದೇವನಾಗಿದ್ದ. ಅದಕ್ಕೆ ಅದನ್ನ ಹೇಳಿದ್ರು ಪುನಃ ಎಂಬುದಕ್ಕೆ. ವಾಸುದೇವ ಅವತಾರಾನಂತರಂ, ವಾಸುದೇವನ ಅವತಾರವಾದ ಮೇಲೆ ಮತ್ತೆ ಭಗವಂತ ಸಂಕರ್ಷಣ ರೂಪದಿಂದ ಅವತಾರವನ್ನ ಮಾಡಿದ ಅಂತ ಅರ್ಥ. ಅದು ಯಾಕೆ ಅಂತಂದ್ರೆ ಸಂಹಾರ ಕಾರಣ ವಪುಹು ಅಂತ ದೇವರನ್ನ ಇದ್ದಾರೆ. ಆ ರೂಪ ಹೇಗಿದೆ ಅಂದ್ರೆ ಸಂಹಾರ ಕಾರಣ ವಪುಹು. ಸಂಹಾರೇ ಕಾರಣಭೂತಂ ವಪುಹು ಯಸ್ಯ ಇತಿ. ಸಂಹಾರಕ್ಕೆ, ಜಗತ್ತಿನ ಸಂಹಾರಕ್ಕೆ, ಜಗತ್ತಿನ ಸಂಹಾರ ಆಗ್ತದೆ. ಸಂಹಾರ ಅಂದ್ರೆ ಅವಾಂತರ ಸಂಹಾರಗಳಾಗ್ತವೆ ನೋಡಿ. ಮಧ್ಯ ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ ಜೀವರು, ಮನುಷ್ಯರಿರಬಹುದು, ಪ್ರಾಣಿಗಳಿರಬಹುದು, ಅನೇಕ ಪಶು ಪಕ್ಷಿಗಳು, ಕೀಟಗಳು, ಅನೇಕ ಜೀವರಾಶಿಗಳು ತಾವು ನಾಶವನ್ನು ಹೊಂದ್ತಾ ಇರ್ತಾರೆ, ಪ್ರಾಣವನ್ನು ಕಳೆದುಕೊಳ್ತಾ ಇರ್ತವೆ. ಈ ತರದ ಸಂಹಾರ ಇರಬಹುದು. ಅಥವಾ ಇನ್ನೂ ಕೆಲವು ಪ್ರಕೃತಿ ವಿಕೋಪಗಳಾದಾಗ ಗುಂಪು ಗುಂಪಿನಲ್ಲಿ ಅನೇಕ ಜೀವರ ಸಮೂಹಗಳೇ ತಾವು ಪ್ರಾಣವನ್ನ, ದೇಹವನ್ನು ಬಿಟ್ಟು ಹೋಗುವಂತಹ ಪ್ರಸಂಗ ಬರ್ತದೆ. ಅದು ಒಂದು ಸಂಹಾರಣೆ. ಅಥವಾ ಸಂಪೂರ್ಣವಾಗಿ, ಅಥವಾ ಮಹಾಯುಗದ ಅಂತ್ಯದಲ್ಲಿ, ಅಥವಾ ಮನ್ವಂತರದಲ್ಲಿ, ಅಥವಾ ಸಂಪೂರ್ಣವಾಗಿ ಬ್ರಹ್ಮದೇವರ 100 ವರ್ಷ ಆದ ಮೇಲೆ ಹೀಗೆ ಆಗ್ತವೆ ಅನೇಕ ರೀತಿಯಾದಂತ ನಾಶಗಳ. ಎಲ್ಲ ನಾಶಕ್ಕೂ, ಎಲ್ಲ ಸಂಹಾರಕ್ಕೂ ಕೂಡ ಕಾರಣವಾದಂತಹ ಒಂದು ದೇಹ, ಎಲ್ಲವನ್ನ ಮಾಡುವಂತ ಅಂದ್ರೆ ದೇಹ ಅಂತ ಅರ್ಥ. ಸಂಹಾರಕ್ಕೆ ಕಾರಣವಾದದ್ದು ಸಂಕರ್ಷಣ ರೂಪ ಭಗವಂತನ ದೇಹ ಅಂತ ಹೇಳ್ತಾ ಇದ್ದದ್ದು. ಏನ್ ಹಾಗಾದ್ರೆ ಸಂಹಾರ ಮಾಡೋದು ದೇಹವೋ ಅಥವಾ ಜೀವನ? ಒಳಗೆ ಜೀವ ಪ್ರಯತ್ನವನ್ನ ಮಾಡಿದಾಗ ಆಗ ಸಂಹಾರ ಮಾಡ್ಲಿಕ್ಕೆ ಆಗ್ತದೆ. ಹಾಗಾದ್ರೆ ಇಲ್ಲಿ ಆ ಭಗವಂತನನ್ನ, ದೇಹವನ್ನ, ಎರಡನ್ನ ಸೇರಿಸಿ ಹೇಳ್ತಾ ಇದ್ದಾರೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕು. ಭಗವಂತನಿಗೂ ಭಗವಂತನ ದೇಹಕ್ಕೂ ಭೇದ ಇಲ್ಲ. ನೋಡ್ರಿ, ನಮಗೆ ನಮ್ಮ ದೇಹಕ್ಕೆ ಏನಿದೆ? ಭೇದ ಇದೆ. ನನ್ನ ಕೈ ಅಂತ ಹೇಳ್ತೇವೆ. ನನ್ನ ಕೈ, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಬಾಯಿ, ನನ್ನ ಕಾಲು, ಹೀಗೆ
ಪ್ರತಿಯೊಂದು ನನ್ನ ದೇಹದ ಒಂದೊಂದು ಅಂಗಾಂಗಗಳನ್ನು ಕೂಡ ನನ್ನ ಅಂತ ಸೇರಿ ಹೇಳ್ತೇವೆ ನೋಡ್ರಿ. ನನ್ನ ಅಂತ ಹೇಳ್ತೇವೆ ಅಂದ್ರೆ ಅದಕ್ಕೂ ನಾವು ಜೀವನ ಒಳಗಿರುವಂತಹ ಜೀವನಿಗೂ ಭೇದ ಇದೆ ಅಂತ ಅರ್ಥ. ಒಂದು ಪುಸ್ತಕ ಇದೆ, ಪುಸ್ತಕ ನಾನು ಅಂತ ಅನ್ನೋದಿಲ್ಲ, ಪುಸ್ತಕ ನನ್ನ ಪುಸ್ತಕ ಅಂತ ಕರಿತೇವೆ. ನನ್ನ ಫೋನ್, ನನ್ನ ಮನೆ, ನನ್ನ ಕಾರು, ಹೀಗೆ ನಾನು ಕಾರು ಅಂತ ಹೇಳಂಗಿಲ್ಲ, ನಾನು ಮನೆ ಅಂತ ಹೇಳಂಗಿಲ್ಲ. ನನ್ನ ಅಂತಂದ್ರೆ ಅರ್ಥ ಏನು? ನಾನು ಬೇರೆ ಮನೆ ಬೇರೆ ಅಂತ ಅರ್ಥ. ಹಾಗೆ ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಕಿವಿ ಅಂತ ಹೇಳಬೇಕು ಅಂತಂದ್ರೆ ಜೀವ ಬೇರೆ ದೇಹ ಬೇರೆ ಅಂತ ಗೊತ್ತಾಗ್ತದೆ. ಹಾಗೆ ಭಗವಂತನಿಗೆ ಅಲ್ಲ. ಅದನ್ನ ತಿಳಿಸುವುದಕ್ಕಾಗಿಯೇ ಶ್ರೀಮದಾಚಾರ್ಯರು ಸಂಕರ್ಷಣಶ್ಚ ಸ ಬಭೂವ ಪುನಃ ಸುನಿತ್ಯ ಸಂಹಾರ ಕಾರಣ ವಪುಹು ಅಂತ ಪ್ರಯೋಗ ಮಾಡಿದ್ವು. ವಪುಹು ಅಂತ ಆ ದೇಹವೇ ಇದಕ್ಕೆ ಕಾರಣ. ಅಂದ್ರೆ ದೇಹವೇ ಸಂಕರ್ಷಣ ಅಂತಂದ್ರೆ ದೇಹ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಭಗವಂತನಿಗೂ ಭಗವಂತನ ದೇಹಕ್ಕೂ ಅತ್ಯಂತ ಅಭೇದ ಇದೆ. ಯಾವುದೂ ಸ್ವಲ್ಪವೂ ಭೇದ ಇಲ್ಲ. ಭಗವಂತ ನನ್ನ ಕೈ ಅಂತ ಅನ್ಬೇಕಾಗಿಲ್ಲ. ಭಗವಂತ ನಾವು ಹೇಳಬೇಕಾದ್ರೂ ಕೂಡ ಭಗವಂತನ ಕೈ ಅಂತ ಸುಮ್ಮನೆ ವ್ಯವಹಾರಕ್ಕಾಗಿ ಹೇಳಬಹುದೇ ಹೊರತು ಸರ್ವಥಾ ಭೇದ ಇಲ್ಲ. ಭಗವಂತ ಅಂದ್ರೂ ಒಂದೇ, ಭಗವಂತನ ಕೈ ಅಂದ್ರೂ ಒಂದೇ. ಭಗವಂತ ಅಂದ್ರೂ ಒಂದೇ, ಭಗವಂತನ ಕಣ್ಣು ಅಂದ್ರೂ ಒಂದೇ. ಭಗವಂತನ ಪ್ರತಿಯೊಂದು ಅಂಗಾಂಗಗಳಿಗೂ ಭಗವಂತನಿಗೂ ಅತ್ಯಂತ ಅಭೇದ ಇದೆ. ಭಗವಂತನ ಅಂಗಾಂಗಗಳಿಗೂ ಕೂಡ ಅತ್ಯಂತ ಅಭೇದ ಇದ್ದಿದ್ದಕ್ಕೇನೆ ಭಗವಂತ ಯಾವುದರಿಂದ ಏನು ಬೇಕಾದ್ ಮಾಡ್ತಾನೆ. ಭಗವಂತ ನಾವು ಕೈಯಿಂದ ಮಾಡಬೇಕಾದದನ್ನ ಕೈಯಿಂದಲೇ ಮಾಡಬೇಕು, ಕಾಲಿಂದ ಮಾಡಬೇಕಾದದನ್ನ ಕಾಲಿಂದಲೇ ಮಾಡಬೇಕು, ನೋಡುವುದನ್ನ ಕಣ್ಣಿಂದಲೇ ನೋಡಬೇಕು, ಕಿವಿಯಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ಕೈಯಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತನಿಗೆ ಹಾಗಲ್ಲ. ಯಾವುದೋ ಒಂದು ಅಂಗದಿಂದಲೂ ಕೂಡ ಮತ್ತೊಂದು ಅಂಗದ ಇಂದ್ರಿಯಗಳ ಕೆಲಸವನ್ನು ಭಗವಂತ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಕೂದಲಿಂದ ನೋಡ್ಲಿಕ್ಕೆ ಬರೋದಿಲ್ಲ, ಕೇಳಿಕ್ ಬರೋದಿಲ್ಲ, ನಡಿಲಿಕ್ ಬರೋದಿಲ್ಲ. ಕೂದಲಿಂದ ಯಾರಾದ್ರೂ ನಡೀತಾರ? ಯಾರಾದ್ರೂ ಕೇಳ್ತಾರ? ಯಾರಾದ್ರೂ ತಿಂತಾರ? ಮೂಸಿ ನೋಡ್ಲಿಕ್ಕೆ ಆಗ್ತದ ಕೂದಲಿಂದ? ಯಾವುದು ಬರೋದಿಲ್ಲ. ಆದರೆ ಭಗವಂತ ಅದೇ ಒಂದು ಕೂದಲಿಂದಲೇನೆ ನೋಡಿ, ಕೃಷ್ಣ ಪರಮಾತ್ಮ ತಾನು ಅವತಾರ ಮಾಡಿದ್ದು. ಕೃಷ್ಣ ಪರಮಾತ್ಮ ಅಂದ್ರೆ ಏನು? ಕೃಷ್ಣ ಅಂದ್ರೆ ಯಾರು? ಭಗವಂತ ಮೂಲ ರೂಪದಿಂದ ಮೂಲ ರೂಪದ ಒಂದು ಕೇಶ, ಕೃಷ್ಣ ಕೇಶ ಅಂತ ಹೇಳ್ತೇವೆ ಭಗವಂತನನ್ನ. ಆ ಕೃಷ್ಣ ಕೇಶವನ್ನೇ ಸೃಷ್ಟಿ ಮಾಡಿದ್ದು ಭಗವಂತ. ಆ ರೂಪದಿಂದ ಬಂದದ್ದು ಅಂತ ಅರ್ಥ. ಆ ಕೇಶವನ್ನ ಜಗತ್ತಿನಲ್ಲಿ ಕಳಿಸಿದ್ದು. ಆ ಜಗತ್ತಿನೊಳಗೆ ಆ ಕೇಶ ಭಗವಂತನ ಕೂದಲೇನೆ ಆ ರೀತಿಯಾಗಿ, ಅಂದ್ರೆ ಭಗವಂತನ ಕೂದಲೇನೆ ಕೃಷ್ಣನಾಗಿ ಅವತಾರ ಮಾಡಿ ಅನೇಕ ರೀತಿಯಾದಂತಹ ಕಾರ್ಯವನ್ನು ಮಾಡಿದ್ದನ್ನು ನಾವು ಕೇಳ್ತೇವೆ. ಹೀಗಾಗಿ ಭಗವಂತನ ಒಂದು ಕೇಶಕ್ಕೂ ಕೂಡ ಅಷ್ಟೇ ಸಾಮರ್ಥ್ಯ, ಭಗವಂತನ ಕಣ್ಣಿಗೂ ಎಲ್ಲ ಅಂಗಾಂಗಗಳಿಗೂ ಕೂಡ ಅಷ್ಟೇ ಸಾಮರ್ಥ್ಯ ಇದೆ. ಹೀಗಾಗಿ ಭಗವಂತನಿಗೂ ಭಗವಂತನ ದೇಹಕ್ಕೂ ಸ್ವಲ್ಪವೂ ಕೂಡ ಭೇದ ಇಲ್ಲ, ಅತ್ಯಂತ ಅಭೇದ ಇದೆ ಅಂತ ತಿಳಿಸುವುದಕ್ಕಾಗಿಯೇ ಇಲ್ಲಿ ಸಂಹಾರ ಕಾರಣನಾದವನು ಭಗವಂತ ಅಂತ ಹೇಳಿಲ್ಲ. ಸಂಹಾರ ಕಾರಣ ವಪುಹು ದೇಹ. ವಪು ಅಂದ್ರೆ ದೇಹ. ಸಂಹಾರಕ್ಕೆ ಕಾರಣವಾದಂತಹ ದೇಹ ಅಂದ್ರೆ ಅದು ಸಂಕರ್ಷಣ ದೇವರು ಅಂತ ಹೇಳ್ತಾ ಇದ್ದಾರೆ. ಸಂಕರ್ಷಣ ಅವತಾರ ರೂಪ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಅದನ್ನೇ ಟಿಪ್ಪಣಿಕಾರ ಬರೆದ್ರು, ತೇನ ಈಶ್ವರ ಲಕ್ಷಣಸ್ಯ ದೇಹೇ ಕಥನಾತ್ ದೇಹ ದೇಹಿನೋಹೋ ಅಭೇದ ಇತಿ ಜ್ಞಾಪಿತಂ ಭವತಿ. ಆ ರೀತಿಯಾಗಿ ಭಗವಂತನ ದೇಹಕ್ಕೂ ಭಗವಂತನಿಗೂ ಅತ್ಯಂತ ಅಭೇದವನ್ನ ತಿಳಿಸಿಕೊಟ್ಟಂತೆ ಆಗ್ತದೆ. ಈ ಕಾರಣಕ್ಕಾಗಿ ಭಗವಂತ ಸಂಕರ್ಷಣ ರೂಪವನ್ನ ಯಾಕೆ ತಾಳಿದ್ದು ಅಂದ್ರೆ ಸಂಹಾರ ಕಾರಣ ವಪುಹು, ಎಲ್ಲ ಜಗತ್ತಿನ ಸಂಹಾರವನ್ನ ಮಾಡುವುದಕ್ಕಾಗಿ ಈ ರೀತಿಯಾದಂತಹ ಒಂದು ರೂಪವನ್ನ ಭಗವಂತ ತಾನು ಸೃಷ್ಟಿ ಮಾಡಿದ್ದು. ಆ ರೂಪ ಹೇಗಿದೆ? ಅದು ಸುನಿತ್ಯ ಅಂತ ಹೇಳಿದ್ದು. ಸುನಿತ್ಯ ಅಂದ್ರೆ ನಾಶ ಇಲ್ಲ. ಇವು ಕೇವಲ ಸಂಕರ್ಷಣ ರೂಪ ಒಂದೇ ಅಲ್ಲ, ಭಗವಂತನ ಯಾವುದೇ ಒಂದು ಅವತಾರಗಳು ಕೂಡ, ಅವತಾರವನ್ನು ತೆಗೆದುಕೊಂಡಾಗಲೂ ಕೂಡ ಭಗವಂತನಿಗೆ ನಾಶ ಇಲ್ಲ. ಅದನ್ನೇ ತಿಳಿಸ್ತಾರೆ ನೋಡಿ. ಬಭೂವ ಇತ್ಯುಕ್ತ್ಯ, ಆ ಪ್ರಶ್ನೆ ಯಾಕೆ ಬರ್ತದೆ ಅಂತಂದ್ರೆ ನೋಡಿ, ಸಂಕರ್ಷಣಸ್ಸ ಬಭೂವ, ಸಂಕರ್ಷಣ ಎಂಬುವಂತಹ ರೂಪವನ್ನ ತಾಳಿದ ರೂಪದಿಂದ ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ. ಹುಟ್ಟಿದ ಅಂದ ಮೇಲೆ ಮತ್ತೆ ನಾಶವನ್ನ, ಹುಟ್ಟಿದ ಅಂದ್ರೆ ಹಿಂದೆ ಇರ್ಲಿಲ್ಲ, ಈಗ ಹುಟ್ಟಿದ, ಮತ್ತೆ ಮುಂದೆ ನಾಶ ಆಗಬಹುದು. ಹೀಗೆ ಒಂದು ಭಗವಂತನ ಬಗ್ಗೆ ಒಂದು ಭಗವಂತನಿಗೂ ನಾಶ ಇದೆ ಎಂಬುವಂತಹ ಒಂದು ಸಾದಿ ಮತ್ತು ಅನಿತ್ಯ, ಭಗವಂತನಿಗೂ ಒಂದು ಸೃಷ್ಟಿ ಇದೆ, ಭಗವಂತನಿಗೂ ಒಂದು ನಾಶ ಇದೆ ಅಂತ ಶಂಕೆ ಬರ್ತದೆ. ಆ ಶಂಕೆಯನ್ನು ಪರಿಹಾರ ಮಾಡುವುದಕ್ಕಾಗಿಯೇ
ಶ್ಲೋಕದಲ್ಲಿ ಹೇಳಿದ್ದು ಸುನಿತ್ಯ ಬಭೂವ ಅಂತ ಹೇಳಿದ ಮಾತ್ರಕ್ಕೆ ಭಗವಂತನಿಗೆ ಸೃಷ್ಟಿ ಇದೆ ನಮ್ಮಂತೆ ನಮ್ಮಂತೆ ನಾಶ ಇದೆ ಅಂತ ಈ ರೀತಿಯಾಗಿ ಸರ್ವಥಾ ಶಂಕೆಯನ್ನ ಮಾಡಿಕೊಳ್ಳಬಾರದು ಅನ್ನೋ ಸಲುವಾಗಿಯೇ ಸುನಿತ್ಯ ಅಂತ ಶಬ್ದವನ್ನ ಪ್ರಯೋಗ ಮಾಡಿದ್ದು. ಭಗವಂತನ ರೂಪ, ಭಗವಂತ ನಿತ್ಯನಾದವನು, ಬರೇ ನಿತ್ಯ ಅಲ್ಲ, ಸುನಿತ್ಯ. ಯಾವುದೇ ರೀತಿಯಾದಂತಹ ನಾಶವೂ ಭಗವಂತನಿಗೆ ಇಲ್ಲ ಎಂಬುದನ್ನ ಆ ಶಬ್ದ ತಿಳಿಸಿಕೊಡುತ್ತದೆ. ಹಾಗಾದರೆ ಯಾವುದೇ ತರಹದ ನಾಶವೂ ಇಲ್ಲ ಅಂದ್ರೆ ನಾಶಗಳಲ್ಲಿ ಬೇರೆ ಬೇರೆ ತರಹ ಇದೆ ಅಂತ ಅನಿಸ್ತದೆ. ಅದನ್ನ ಇಲ್ಲಿ ಟಿಪ್ಪಣಿಕಾರ ತಿಳಿಸಿಕೊಡ್ತಾರೆ. ಗೀತೆಯನ್ನು ಕೇಳುವಾಗಲೂ ಈ ಶ್ಲೋಕವನ್ನ ಕೇಳಿದ್ದೆವು. ಮತ್ತೊಂದು ಸರಿ ನೋಡಿ. ಅನಿತ್ಯತ್ವಂ ದೇಹಹಾನಿ ದುಃಖ ಪ್ರಾಪ್ತಿರಪೂರ್ಣತ ನಾಶಶ್ಚತುರ್ವಿಧೋ ಜ್ಞೇಯ ತದಭಾವೋ ಹರೇ ಸದಾ. ನೋಡ್ರಿ, 4 ತರಹದ ನಾಶವನ್ನು ನಾವು ಕಾಣಬಹುದು. ಒಂದು ಅನಿತ್ಯತ್ವಂ, ಯಾವುದು ಅನಿತ್ಯವೋ, ದೇಹ ಅನಿತ್ಯ ಅಥವಾ ಅನಿತ್ಯವಾದಂತಹ ಬೇಕಾದಷ್ಟು ಪದಾರ್ಥಗಳಿವೆ, ಅದು ಒಂತರಹದ ನಾಶವೇ. ಇನ್ನ ದೇಹ ಅನಿತ್ಯತ್ವಂ ದೇಹ ಹಾನಿ, ದೇಹ ನಾಶವಾಗಿ ಹೋಗ್ತದೆ. ದೇಹ ನಾಶವಾಗಿ ಹೋಗೋದು ಅಂದ್ರೆ ಅದು ಜೀವನಾಶ, ಜೀವ ಹೋದ ಅಂತ ಹೇಳ್ತೇವೆ ನಾವು. ಜೀವ ಸತ್ತ ಅಂತ ಹೇಳ್ತೇವೆ ಅಂದ್ರೇನು, ಜೀವನಿಗೆ ನಾಶ ಅಂದ್ರೆ ದೇಹ ಹಾನಿ ಆಗೋದೆ. ದೇಹ ನಾಶ ಆಗ್ಬಿಟ್ರೆ ಜೀವನಾಶ ಆದಂತೆ ಅಂತ ಆ ರೀತಿಯಾಗಿ ಜೀವನ ಹೇಳುವಂತಹ ನಾಶ. ಶರೀರಕ್ಕೆ ನಾಶ ಎಂತಹದ್ದು ಅನಿತ್ಯತ್ವಂ, ನಿತ್ಯವಾಗಿ ಇರೋದಿಲ್ಲ, ಇದೇ ಒಂದು ನಾಶ. ಜೀವನಿಗಿರುವಂತಹ ನಾಶ ಅಂದ್ರೆ ದೇಹ ಹಾನಿ, ದೇಹ ಹೋಗ್ತದೆ, ಜೀವ ಮಾತ್ರ ಉಳಿದಿದ್ದಾನೆ, ಅದು ದೇಹ ಜೀವನಿಗಿರುವಂತಹ ನಾಶ. ದುಃಖ ಪ್ರಾಪ್ತಿ, ದುಃಖದ ಪ್ರಾಪ್ತಿಯಾಗೋದು ಕೂಡ ಒಂದು ತರಹದ ನಾಶ ಅಂತ ಹೇಳಿದ್ದು. ಮತ್ತು ಅಪೂರ್ಣತ, ಪೂರ್ಣ ಇಲ್ಲದೆ ಇರೋದು, ಪೂರ್ಣ ಇಲ್ಲದೆ ಇರೋದು ಅದು ಕೂಡ ಒಂದು ತರಹದ ನಾಶ ಅಂತ ಈ ರೀತಿಯಾಗಿ ನಾಶಶ್ಚತುರ್ವಿಧೋ ಜ್ಞೇಯ ತದಭಾವೋ ಹರೇ ಸದಾ. ಭಗವಂತನಿಗೆ ಈ 4 ತರಹದ ನಾಶವೂ ಕೂಡ ಭಗವಂತನಿಗೆ ಇಲ್ಲ ಅಂತ ತಿಳಿಸ್ತಾರೆ. ಭಗವಂತ ಅನಿತ್ಯ ಅಲ್ಲ, ಮತ್ತು ಭಗವಂತನ ದೇಹ ನಾಶ ಆಗೋದಿಲ್ಲ, ಮತ್ತು ಭಗವಂತನಿಗೆ ಯಾವುದೂ ದುಃಖಗಳಿಲ್ಲ, ಭಗವಂತ ಎಲ್ಲ ಗುಣಗಳಿಂದಲೂ ಪೂರ್ಣನಾಗಿ ಇದ್ದಾನೆ. ಅಂದ ಮೇಲೆ ಭಗವಂತನಿಗೆ ಯಾವುದೇ ರೀತಿಯಾದಂತಹ ನಾಶವೂ ಕೂಡ ಇಲ್ಲ ಎಂಬುದನ್ನು ತಿಳಿಸುವುದಕ್ಕಾಗಿಯೇ ಸುನಿತ್ಯ ಎಂಬುವಂತಹ ಶಬ್ದವನ್ನ ಇಲ್ಲಿ ಪ್ರಯೋಗವನ್ನ ಮಾಡಿದ್ದು. ಈ ರೀತಿಯಾಗಿ ಒಟ್ಟಾರೆ ಈ ಪಾದದಿಂದ ತಿಳಿಸಿಕೊಡ್ತಾ ಇದ್ದದ್ದು ಸಂಕರ್ಷಣಶ್ಚ ಸ ಬಭೂವ ಪುನಃ ಸುನಿತ್ಯ ಸಂಹಾರ ಕಾರಣ ವಪುಹು. ಸಂಹಾರ ಕಾರಣ, ಇದೇ ಒಂದು ಪ್ರಯೋಜನ. ಯಾರೀ ಪ್ರಯೋಜನ? ಭಗವಂತನಿ ಪ್ರಯೋಜನನ. ಸಂಹಾರವನ್ನ ಮಾಡೋದು ಭಗವಂತನಿಗೆ ಏನೂ ಪ್ರಯೋಜನ ಇಲ್ಲ. ಜೀವರನ್ನ ಅನುಗ್ರಹ ಮಾಡೋದಕ್ಕಾಗಿಯೇ ಅನೇಕ ರೀತಿಯಾದಂತಹ ಯೋನಿಗಳಲ್ಲಿ ಹುಟ್ಟಿಸಿರ್ತಾನೆ. ಮತ್ತೆ ಸಜ್ಜನರಿದ್ರೆ ಅವರನ್ನ ಮತ್ತೆ ಒಳ್ಳೆಯ ಯೋನಿಯಲ್ಲಿ ಹುಟ್ಟಿಸೋದಕ್ಕಾಗಿ ಮತ್ತೆ ಅವರನ್ನ ಸಂಹಾರ ಮಾಡಿರ್ತಾನೆ ಭಗವಂತ. ಅದಕ್ಕಾಗಿ ಈ ಒಂದು ಅವತಾರವು ಕೂಡ ಸಜ್ಜನರ ಜಗತ್ತಿಗೆ ಉಪಕಾರಕ್ಕಾಗಿಯೇ ಭಗವಂತ ಅವತಾರವನ್ನ ಮಾಡಿದ್ದು. ಇದೇ ರೀತಿಯಾಗಿ ಇದು ಶುದ್ಧ ಸೃಷ್ಟಿ. ಇದೇ ರೀತಿಯಾಗಿ ತದನುಜ್ಞಯೈವ ಅಂತ ಮುಂದಿದೆ ನೋಡಿ. ತದನುಜ್ಞಯೈವ, ತದನುಜ್ಞಯ ಏವ, ಈ ಭಗವಂತನ ಆಜ್ಞೆಯಿಂದಲೇನೆ ಲಕ್ಷ್ಮೀದೇವಿಯು ಕೂಡ, ದೇವಿ ಅಂದ್ರೆ ಮುಂದಿನ ಪಾದದ ನೋಡಿ, ದೇವಿ ಜಯಾ ಜಯೇತ್ಯನುಬಭೂವ. ಲಕ್ಷ್ಮೀದೇವಿಯು ಕೂಡ ಏನು ಮಾಡಿದ್ಲು ಅಂದ್ರೆ ಜಯಾ ಇತಿ ಅನುಬಭೂವ. ಜಯ ಎಂಬುವಂತಹ ಒಂದು ಹೆಸರಿನಿಂದ ರೂಪವನ್ನ ತಾಳಿದ್ಲು, ಆ ರೂಪದಿಂದ ಹುಟ್ಟಿದ್ಲು ಅಂತ ಅರ್ಥ. ಅಂದ್ರೆ ಜಯಾಪತಿ ಸಂಕರ್ಷಣ ಅಂತ ನಾವು ಕರಿತೇವೆ. ಜಯಾಪತಿ ಸಂಕರ್ಷಣ. ಜಯ ಎಂಬುವಂತಹ ಲಕ್ಷ್ಮೀದೇವಿ ಅವತಾರ ಮಾಡಿದ್ದು. ಆ ಲಕ್ಷ್ಮೀದೇವಿಯ ಪತಿ ಸಂಕರ್ಷಣ. ಸಂಕರ್ಷಣ ಮತ್ತು ಜಯ ಇಬ್ಬರೂ ಕೂಡ ಭಗವಂತ ಮತ್ತು ಲಕ್ಷ್ಮೀದೇವಿಯರು ಪತಿಪತ್ನಿಯರು. ವಾಸುದೇವ ಮತ್ತು ಮಾಯಾ ಇವರು ಪತಿಪತ್ನಿಯರು ಆ ರೂಪಗಳಿಂದ. ನೋಡಿ, ಇದು ಮತ್ತು ಎರಡನೆಯ ಶುದ್ಧ ಸೃಷ್ಟಿಯನ್ನ ತಿಳಿಸಿ ಮತ್ತೆ ಬರೀತಾರೆ, ಹೇಳ್ತಾರೆ. ಮತ್ತೊಂದು ರೀತಿ ಪುನಃ ಶುದ್ಧಾಂ ಸೃಷ್ಟಿಂ ಆಗಲೇ ಹೇಳಿದಂತೆ ಈ ಶ್ಲೋಕದಲ್ಲಿ ಭಗವಂತನ 2 ಶುದ್ಧ ಸೃಷ್ಟಿಗಳನ್ನ ಹೇಳ್ತಾ ಇದ್ದದ್ದು ಅಂತ ಹೇಳಿದ್ದು. ಮತ್ತೊಂದು ರೂಪ ಯಾವುದು ಅಂದ್ರೆ ಅದು ಪ್ರದ್ಯುಮ್ನ. ಪ್ರದ್ಯುಮ್ನ ಎಂಬುವಂತಹ ಭಗವಂತನ ಮತ್ತೊಂದು ರೂಪ. ಮತ್ತೆ ಭಗವಂತ ಇಚ್ಛೆಯನ್ನು ಮಾಡಿದ, ನಾನು ಜಗತ್ತಿನ ಉಪಕಾರಕ್ಕಾಗಿ ಮತ್ತೊಂದು ರೂಪವನ್ನ ತಾಳಬೇಕು.
ಅಂತ ಭಗವಂತ ತಾನು ಇಚ್ಛೆಯನ್ನ ಮಾಡಿದ ಅಂದ್ರೆ ಹೊಸದಾಗಿ ಅಲ್ಲ, ಇದ್ದ ಇಚ್ಛೆನೆ. ಇಚ್ಛೆಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಭಗವಂತನಿಗೆ ಇಚ್ಛೆಗಳು ಇದ್ದೇವೆ ಇವೆ. ಅವುಗಳನ್ನ ಅಭಿವ್ಯಕ್ತ ಮಾಡ್ತಾನೆ ಭಗವಂತ. ಅಭಿವ್ಯಕ್ತ ಮಾಡಿದ ಪ್ರದ್ಯುಮ್ನ ರೂಪದಿಂದ ನಾನು ಅವತಾರವನ್ನು ಮಾಡಬೇಕು, ಆ ಪ್ರದ್ಯುಮ್ನ ರೂಪವನ್ನು ಸೃಷ್ಟಿ ಮಾಡಬೇಕು ಅಂತ ಮೂಲ ರೂಪ ನಾರಾಯಣ ಭಗವಂತ ಆ ರೀತಿಯಾಗಿ ಇಚ್ಛೆಯನ್ನ ಮಾಡಿ ಅವತಾರವನ್ನ ಮಾಡ್ತಾನೆ. ಪ್ರದ್ಯುಮ್ನ ನೋಡಿ, ಸೃಷ್ಟಿ ಹೇತೋ ಪ್ರದ್ಯುಮ್ನತಾಂ ಉಪಗತಃ. ನೋಡಿ, ಪ್ರದ್ಯುಮ್ನ ಎಂಬುವಂತಹ ಹೆಸರಿನ ರೂಪ, ಈ ಒಂದು ರೂಪದಿಂದ ಭಗವಂತ ಅವತಾರವನ್ನು ಮಾಡ್ತಾ ಇದ್ದಾನೆ. ಎದಕ್ಕೆ ಅವತಾರವನ್ನು ಮಾಡಿದ್ದು ಅಂದ್ರೆ ಪರಪ್ರಯೋಜನ. ಮತ್ತೊಬ್ಬರಿಗೆ ಏನ್ ಪ್ರಯೋಜನ ಇದರಿಂದ? ಭಗವಂತನಿಗೆ ಪ್ರಯೋಜನವಿಲ್ಲವೇ ಇಲ್ಲ. ಮತ್ತೊಬ್ಬರಿಗೆ ಏನ್ ಪ್ರಯೋಜನ ಅಂದ್ರೆ ಸೃಷ್ಟಿ ಹೇತೋಹೋ. ಆ ಭಗವಂತ ಈ ಅವತಾರವನ್ನು ಮಾಡಿದ್ಯಾಕೆ ಅಂದ್ರೆ ಜಗತ್ತಿನ ಸೃಷ್ಟಿಯನ್ನ ಮಾಡೋದಕ್ಕಾಗೇನೆ. ಮೂಲ ರೂಪದಿಂದ ಭಗವಂತ ಈ 4 ರೂಪಗಳಿಂದ 4 ರೂಪವನ್ನು ಸೃಷ್ಟಿ ಮಾಡಿದ್ದಾನೆ. ಮುಂದೆ ಇನ್ನೂ ಅನೇಕ ಜೀವರಾಶಿಗಳ ಸೃಷ್ಟಿ ಆಗಬೇಕಲ್ಲ. ಆ ಎಲ್ಲ ಜೀವರಾಶಿಗಳ ಸೃಷ್ಟಿಯಾಗುವ ಸಲುವಾಗಿ ಈ ಪ್ರದ್ಯುಮ್ನ ರೂಪವನ್ನು ಭಗವಂತ ತಾಳಿದ್ದು. ಸೃಷ್ಟಿ ಹೇತೋಹೋ ಪ್ರದ್ಯುಮ್ನತಾ ಉಪಗತಃ. ಸೃಷ್ಟಿಯ ಕಾರಣಕ್ಕಾಗಿ ಭಗವಂತ, ಮೂಲ ರೂಪ ಭಗವಂತ ನಾರಾಯಣ ಪ್ರದ್ಯುಮ್ನ ರೂಪವನ್ನ ತಾಳಿದ, ಆ ರೂಪವನ್ನ ಸೃಷ್ಟಿ ಮಾಡಿದ ಅಂತ ಅರ್ಥ. ಅದೇ ರೀತಿಯಾಗಿ ದೇವಿ ಅಂದ್ರೆ ಮತ್ತೆ ಲಕ್ಷ್ಮೀ ದೇವಿ. ಆ ಲಕ್ಷ್ಮೀ ದೇವಿ ಏನ್ ಮಾಡಿದ್ಲು ಅಂದ್ರೆ, ಇಲ್ಲಿ ಇಟ್ಕೊಳ್ಬೇಕು ನೋಡಿ, ಮತ್ತೆ ಈ 3ನೇ ರೂಪವನ್ನ ಹೇಳುವಾಗ ತದನುಜ್ಞೇಯವ ಅಂತ ಇಲ್ಲಿ ಇಲ್ಲ, ಈ ಶ್ಲೋಕದಲ್ಲಿ ಹಿಂದಿನ ರೂಪಕ್ಕೆ ಬಂದಿದೆ. ತದನುಜ್ಞಯ ಏವ ದೇವಿ ಜಯೇತ್ಯನುಬಭೂವ ಅಂತಿದೆ. ಇಷ್ಟು ಮುಂದಿಲ್ಲ, ಮುಂದಿನ ಪಾದದಲ್ಲಿ ಇಲ್ಲ. ಅದನ್ನ ಮತ್ತೆ ಹಚ್ಕೊಳ್ಬೇಕು, ಅದನ್ನ ಮತ್ತೊಂದು ಬಾರಿ ಅದನ್ನ ಇಟ್ಟುಕೊಳ್ಬೇಕು. ದೇವಿ ಲಕ್ಷ್ಮೀ ದೇವಿಯು ಏನ್ ಮಾಡಿದ್ದು ಅಂದ್ರೆ ಹಿಂದೆಂದೇ ಮತ್ತೊಂದು ಬಾರಿ ಇಟ್ಟುಕೊಳ್ಬೇಕು. ತದನುಜ್ಞಯ ಏವ, ಆ ಭಗವಂತನ ಅನುಗ್ರಹದಿಂದಲೇನೆ, ಆಜ್ಞೆಯಿಂದಲೇನೆ ಏನ್ ಮಾಡಿದ್ಲು? ಕೃತಿತಾಂ ಅನುಬಭೂವ. ಕೃತಿ ಎಂಬುವಂತಹ ಹೆಸರಿನ ರೂಪವನ್ನ ತಾಳಿದ್ಲು. ಕೃತಿ ಎಂಬುವಂತಹ ಒಂದು ರೂಪವನ್ನ ಹೊಂದಿದ್ಲು, ಆ ರೂಪದಿಂದ ಅವತಾರ ಮಾಡಿದ್ಲು ಅಂತ ಅರ್ಥ. ಈ ರೀತಿಯಾಗಿ ಲಕ್ಷ್ಮೀ ದೇವಿಯು ಕೂಡ ಭಗವಂತನ ಆಜ್ಞೆಯಿಂದ ಈ ರೀತಿಯಾಗಿ ರೂಪಗಳನ್ನ ತಾಳ್ತಾ ಇದ್ದಾಳೆ. ಇಲ್ಲಿ ಈ ಪ್ರದ್ಯುಮ್ನ ಎಂಬುವಂತಹ ಭಗವಂತನ ಹೆಂಡತಿ, ಆ ಭಗವಂತನ ಹೆಂಡತಿ ಲಕ್ಷ್ಮೀ ದೇವಿ, ಅವಳು ಕೃತಿ ಎಂಬುವಂತಹ ಹೆಸರಿನಿಂದ ಅವತಾರವನ್ನು ಮಾಡಿದ್ದು. ಹೀಗಾಗಿ ಭಗವಂತನನ್ನ ಕೃತಿಪತಿ ಪ್ರದ್ಯುಮ್ನ ಅಂತ ಕರೆಯೋದು. ಕೃತಿಪತಿ ಅಂದ್ರೆ ಕೃತಿ ಎಂಬುವಂತಹ ಲಕ್ಷ್ಮೀ ದೇವಿಯ ಗಂಡ ಪ್ರದ್ಯುಮ್ನ. ಮಾಯಾಪತಿ ವಾಸುದೇವ, ಜಯಾಪತಿ ಸಂಕರ್ಷಣ, ಕೃತಿಪತಿ ಪ್ರದ್ಯುಮ್ನ ಎಂಬುದಾಗಿ ಈ ರೀತಿಯಾಗಿ 3 ರೂಪಗಳನ್ನ ತಿಳಿಸಿಕೊಟ್ಟದ್ದು. ಒಂದು ಮೋಕ್ಷವನ್ನು ಕೊಡುವುದಕ್ಕಾಗಿ ವಾಸುದೇವ, ಸಂಹಾರವನ್ನು ಮಾಡುವುದಕ್ಕಾಗಿ ಸಂಕರ್ಷಣ, ಮತ್ತು ಸೃಷ್ಟಿಯನ್ನು ಮಾಡುವುದಕ್ಕಾಗಿ ಪ್ರದ್ಯುಮ್ನ ಎಂಬುವಂತಹ ಅದೇ ರೀತಿಯಾಗಿ ಆ ಲಕ್ಷ್ಮೀದೇವಿಯ ರೂಪಗಳನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಮತ್ತೊಂದು ರೂಪ, ಮತ್ತೊಂದು ಶುದ್ಧ ಸೃಷ್ಟಿಯನ್ನ ಹೇಳುವ ಮುಖಾಂತರವಾಗಿ ಯಾವ ರೀತಿಯಾಗಿ ಮತ್ತೆ ಆ ಅನಿರುದ್ಧ ಎಂಬುವಂತಹ ರೂಪದ ಬಗ್ಗೆ ತಿಳಿಸಿಕೊಡ್ತಾರೆ. ಆ ಅನಿರುದ್ಧ ರೂಪ ಎಂಬುವಂತಹ ರೂಪ ಇದು ಹೇಗೆ, ಯಾವ ಕಾರಣಕ್ಕಾಗಿ, ಯಾವ ಪ್ರಯೋಜನಕ್ಕಾಗಿ ಈ ರೂಪವನ್ನ ತಾಳಿದ್ದು ಎಂಬುದನ್ನ ಮತ್ತೆ ಶ್ರೀಮದಾಚಾರ್ಯರು 8ನೇ ಶ್ಲೋಕದಲ್ಲಿ ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.